ಅತ್ತೆ ಕಾಪಾಡಿದ ಸೊಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಅತ್ತೆ ಸೊಸೆ ಅಂತ ಹೇಳಿದ್ರೆ ಸಾಕು, ಹಿಂದಿನಿಂದ ಕೂಡ ಹಾವು ಮುಂಗುಸಿಯಂತೆ ಇರ್ತಾರೆ ಅನ್ನುವಂತಹ ಮಾತಿತ್ತು. ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ, ಯಾವತ್ತೂ ಕೂಡ ಮನೆಯಲ್ಲಿ ಗಲಾಟೆಗಳೇನೆ ಆಗ್ತಾ ಇತ್ತು. ಇದರ ನಡುವೆ ಗಂಡಂದಿರು ಪಾಪ ಬಡಪಾಯಿಗಳು ಆ ಜಗಳದಿಂದ ಬೇಸತ್ತು ಹೋಗ್ತಾ ಇದ್ರು. ಎಷ್ಟೋ ಸಂದರ್ಭದಲ್ಲಿ ನನ್ನ ಅತ್ತೆ ಸತ್ತೋದ್ರೆ ಸಾಕಪ್ಪ ಅಂತ ಹೇಳಿದವರು ಇದ್ದಾರೆ. ಎಷ್ಟೋ ಜನ ಅತ್ತೆಗೆ ವಿಷವನ್ನ ಉಣಿಸಿ ಸಾಯಿಸಿದವರು ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿ ಸೊಸೆಯಂದ್ರಿಗೆ ಕಿರುಕುಳವನ್ನ ಕೊಟ್ಟಂತ ಅತ್ತೆಯಂದ್ರು ಕೂಡ ಇದ್ದಾರೆ. ಆದ್ರೆ ಇಲ್ಲೋರ್ವ ಗಟ್ಟಿಗಿತ್ತಿ ಸೊಸೆ ತನ್ನ ಅತ್ತೆಯನ್ನ ಚಿರತೆಯ ಬಾಯಿಂದ ಕಾಪಾಡಿ ಗಟ್ಟಿಗಿತ್ತಿ ಮಹಿಳೆಯಾಗಿ ಮಾದರಿಯ ಮಹಿಳೆ ಎನಿಸ್ಕೊಂಡಿದ್ದಾಳೆ. ಹೌದು, ತಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2-3 ದಿನಗಳ ಹಿಂದೆ ಮೈಸೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಮೈಸೂರಿನ ಒಂದು ಸಿದ್ಧಾರ್ಥನಗರ ಎನ್ನುವಂತಹ ಮನೆಯಲ್ಲಿ ಆ ಮನೆಯ ಮಾಲೀಕರು ಬೆಳಗ್ಗೆ ಏನೋ ಕೆಲಸವನ್ನ ಮಾಡೋದಕ್ಕೋಸ್ಕರ ಬಾಗಿಲನ್ನ ತೆರೆದಿಟ್ಟಿರ್ತಾರೆ. ಆ ಒಂದು ಸಮಯದಲ್ಲಿ ಅದು ಯಾವಾಗ ಬಂತು, ಏನ್ ಬಂತು ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಬಂತು ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲಿಂದಲೋ ಬಂದಂತಹ ಒಂದು ಚಿರತೆ ಆ ಮನೆಯ ಒಳಗೆ ಪ್ರವೇಶ ಮಾಡುತ್ತೆ. ಆದ್ರೆ ಅದನ್ನ ಯಾರು ಕೂಡ ಗಮನಿಸಿರೋದಿಲ್ಲ. ಅದು ಸೀದಾ ಹೋಗಿರುವಂಥದ್ದು ಓರ್ವ ಅಜ್ಜಿ ಮಲಗಿರ್ತಾರೆ. ಆ ಅಜ್ಜಿ ಮಲಗಿದಂತಹ ಏನು ಮಂಚದ ಕೆಳಗೆ ಅಡಗಿ ಕುಳಿತುಕೊಳ್ಳುತ್ತೆ. ಆದ್ರೆ ಸುಮಾರು 2-3 ಗಂಟೆಗಳ ಆಗಿರಬಹುದು ಆ ಚಿರತೆ ಬಂದು, ಆದ್ರೆ ಯಾರಿಗೂ ಕೂಡ ಅದು ತೊಂದರೆಯನ್ನ ಕೊಟ್ಟಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮನೆಗೆಲಸದಕ್ಕೆ ಬಂದು ಅಜ್ಜಿಗೆ ಔಷಧಿಯನ್ನು ಕೊಡ್ತಾರೆ, ಉಪಚಾರ ಮಾಡ್ತಾರೆ. ಆಗಲೂ ಕೂಡ ಆ ಚಿರತೆ ಕಂಡು ಬರೋದಿಲ್ಲ. ಯಾಕಂತ ಹೇಳಿದ್ರೆ ಮಂಚದ ಕೆಳಗೆ ಅದು ಮಲಗಿರುತ್ತೆ. ಪಾಪ ಅದು ಹೆದರಿತ್ತು, ಏನಕ್ಕಾದ್ರೂ ಬಂದಿತ್ತು ಗೊತ್ತಿಲ್ಲ. ಆ ನಂತರದಲ್ಲಿ ಮತ್ತೊಂದ್ಸಲ ಆ ಮನೆಗೆಲಸದಕ್ಕೆ ಬಂದಾಗ ಚಿರತೆ ಏನೋ ಬಾಲವನ್ನು ನೋಡ್ತಾಳೋ ಏನೋ ನೋಡಿದ ತಕ್ಷಣ ಹೆದರಿ ಓಡಿ ಹೋಗ್ತಾರೆ. ಸಾಮಾನ್ಯವಾಗಿ ಹುಲಿ ಚಿರತೆ ಅಂತ ಹೇಳಿದ್ರೆ ಯಾರು ನಿಲ್ತಾರೆ? ಸಣ್ಣ ಪುಟ್ಟ ಪ್ರಾಣಿಗಳು ಕೂಡ ಹೆದರುವಂಥ ಸಂದರ್ಭದಲ್ಲಿ ಅವಳು ಓಡಿ ಹೋಗಿ ಬಿಡ್ತಾಳೆ. ಆ ಸಂದರ್ಭದಲ್ಲಿ ಆ ಮನೆಯ ಮಾಲಕಿ, ಇನ್ನೋರು ಯಾರಿರ್ತಾರೆ ಅಂತ ಹೇಳಿದ್ರೆ ಆ ಮನೆಯ ಮಾಲಕಿ ಯಾರಂತ ಹೇಳಿದ್ರೆ ಸೊಸೆ. ಆ ಮನೆಯ ಸೊಸೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಅತ್ತೆ ಇದ್ದಾರಲ್ಲ ಅಲ್ಲಿ ಅಂತ ಹೇಳಿ ಸೀದಾ ಶಬ್ದವನ್ನ ಮಾಡದೆ ಆ ರೂಮಿಗೆ ಹೋಗಿ ಆ ಅಜ್ಜಿಯನ್ನ ಹೊತ್ಕೊಂಡು ಹೊರಗಡೆ ಬರ್ತಾರೆ. ಬಂದ ತಕ್ಷಣ ಬಾಗಿಲನ್ನ ಲಾಕ್ ಮಾಡ್ತಾರೆ. ಇದಾದ ನಂತರ ಅರಣ್ಯ ಇಲಾಖೆಗೆ ಸುದ್ದಿಯನ್ನ ಮುಟ್ಟಿಸ್ತಾರೆ. ಅರಣ್ಯ ಇಲಾಖೆಯವರು ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಚ್ಚರಿತೆಯನ್ನ ಬೋನಿಗೆ ಹಾಕಿ ಬಲೆಗೆ ಬೀಳಿಸಿಕೊಂಡು ಮತ್ತೆ ಅದನ್ನ ಅರಣ್ಯ ಪ್ರದೇಶಕ್ಕೆ ಕೊಂಡು ಹೋಗಿದ್ದಾರೆ. ಇಷ್ಟು ಈ ಒಂದು ವಿಷಯ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸತ್ರೆ ಸಾಲಿ ಅನ್ನುವಂತಹ ಕಾಲದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಧೈರ್ಯವನ್ನ ಮಾಡಿ ಆ ಚಿರತೆ ಇದೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಹೆದರದೆ ಆ ಎದೆಗುಂದದೆ ಆ ಸೊಸೆ ಕಾಪಾಡಿದ್ರಲ್ವಾ. ಇದು ಒಂದು ರೀತಿಯಲ್ಲಿ ಅತ್ತೆ ಸೊಸೆ ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿ ಮಾದರಿಯ ಒಂದು ಉದಾಹರಣೆ ಆಗಿದೆ. ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಒಂದು ಸೊಸೆಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು, ಆ ಸೊಸೆಯ ಹೆಸರು ಸುಜಾತ, ಇಲ್ಲಿ ಅತ್ತೆ ಹೆಸರು ಏನಂತ ಹೇಳಿದ್ರೆ ಶೈಲಜಾ ಅಂತ ಹೇಳಿ, ಆ ಸೊಸೆ ಸುಜಾತಾಗೆ ವೀರರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಕೊಡುವ ಯೋಚನೆನ ಮಾಡಿದ್ದೇವೆ, ಕೊಡಬೇಕು ಅಂತ ಹೇಳಿ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾಕೊಂಡಿದ್ದಾರೆ. ನಿಜವಾಗ್ಲೂ ಇಂತಹ ಗಟ್ಟಿಗಿದ್ದ ಸೊಸೆ ಎಲ್ಲ ಮಹಿಳಾ ಕುಲಕ್ಕೆ ಮಾದರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಂತನೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆಯಾಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.